92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಚಂದ್ರು, ಗಂಟ್ಲು ಸ್ವಲ್ಪ ಬೆಟರ್ ಅಲ್ಲ ಇವತ್ತು ನಿನ್ನೆಗಿಂತ? ನಿನ್ನೆ ನಾನು ಪಾನಿಪುರಿ ತಿನ್ಲಿಲ್ವಲ್ಲ, ಅದಕ್ಕೆ. ಡಾಕ್ಟರ್ ಬೇಡ ಅಂತಾರೆ, ನೀವು ತಿನ್ನಿ ಅಂತೀರಾ. ನಾನು ಡಾಕ್ಟರ್ನ ಮಾತನ್ನ ನಂಬಲ, ಆಕ್ಟರ್ ಮಾತ್ರ ನಂಬಲ. ಓಕೆ, ಎನಿವೆ ನೀನು ಡಿಸಿಷನ್ ಬಿಟ್ಟಿದ್ದು. ನೀವು ಕೇಳ್ತಿದ್ದೀರಾ ಇವತ್ತಿನ ರೆಟ್ರೋ ಟಾಕೀಸ್. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ಸಿಹಿ ಕೈ ಗೀತಾ. ನಾವು ಊರ್ವಶಿಯವರ ಬಗ್ಗೆ ಮಾತಾಡ್ತಿದ್ವಿ ಇಡೀ ವಾರ. ಊರ್ವಶಿಯವರ ಅಣ್ಣ ಪ್ರಿನ್ಸ್ ಟೈಫಾಯ್ಡ್ ಕಾಯಿಲೆಯಿಂದ ಚಿಕ್ಕ ವಯಸ್ಸಿನಲ್ಲೇ ನಿಧನರಾದ್ರ ಬಗ್ಗೆ ನಿನ್ನೆ ಹೇಳಿದ್ವಿ. ಆ ದುರಂತದ ನಂತರ ಊರ್ವಶಿಯವರ ಕುಟುಂಬ ತಿರುವನಂತಪುರದಿಂದ ತನ್ನ ವಾಸ್ತವ್ಯವನ್ನ ಬದಲಾಯಿಸಿತು. ಮಗನ ಸಾವಿನ ನೋವನ್ನ ಮರೆಯೋದಕ್ಕೋಸ್ಕರ ಈ ಬದಲಾವಣೆ ಆ ಕುಟುಂಬಕ್ಕೆ ಅನಿವಾರ್ಯ ಕೂಡ ಆಯಿತು. ಊರ್ವಶಿಯವರ ಅಕ್ಕಂದ್ರಿಬ್ರು ಸಿನಿಮಾ ರಂಗದಲ್ಲಿದ್ದರು. ಅಭಿನಯಕ್ಕಂತ ಅವರು ಆಗಾಗ ಮದ್ರಾಸಿಗೆ ಬರಲೇಬೇಕಾಗ್ತಿತ್ತು. ಹೀಗಾಗಿ ಪೂರ್ಣ ಕುಟುಂಬನೇ ತಿರುವನಂತಪುರದಿಂದ ಮದ್ರಾಸ್ತಿಗೆ ಶಿಫ್ಟ್ ಆದ್ರು. ಮದ್ರಾಸಿನ ಕೋಡಂಬಾಕಂನಲ್ಲಿ ಮನೆಯನ್ನ ಮಾಡಿದ್ರು. 4ನೇ ಫಾರಂವರೆಗೂ ಮಲಯಾಳಂನಲ್ಲಿ ಕಲ್ತಿದ್ದ ಊರ್ವಶಿಯವರಿಗೆ ಬದಲಾವಣೆಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. 4ನೇ ಫಾರಂ ಅಂದರೆ ಆಗಿನ ಕಾಲದಲ್ಲಿ ಕ್ಲಾಸ್ಗೆ ಫಾರಂ ಅಂತ ಕರಿತಾ ಇದ್ರು. ಸೊ 4ನೇ ಕ್ಲಾಸ್ವರೆಗೂ ಅವರು ಮಲಯಾಳಂನಲ್ಲಿ ಓದಿದ್ದು. ಒಂದು ರೀತಿಯಲ್ಲಿ ಓದಿನ ಬಗ್ಗೆ ಅವರ ಆಸಕ್ತಿ ಕಮರಿ ಹೋಗೋದಕ್ಕೆ ಈ ಬದಲಾವಣೆ ಕೂಡ ಕಾರಣ ಆಯಿತು. ಊರ್ವಶಿ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಊರ್ವಶಿ ಕೂಡ ಬಾಲ ಕಲಾವಿದೆಯಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡಿತ್ತು. ಕತಿರ ಮಾದಪ್ಪಂ ಸಿನಿಮಾದಲ್ಲಿ ಅಭಿನಯಿಸಿದಾಗ ಊರ್ವಶಿ ಅವರಿಗೆ ವಯಸ್ಸು ಎಷ್ಟು ಗೊತ್ತಾ? ಎಷ್ಟು? ಕೇವಲ 10 ವರ್ಷ ರೀ. ಎಸ್, ಆ ಚಿತ್ರದಲ್ಲಿ ಅವರು ಜಯಭಾರತಿಯವರ ಮಗಳ ಪಾತ್ರನ ಮಾಡಿದರು. ಜಯಭಾರತಿಯವರು ಅದ್ಭುತವಾದಂಥ ಕಲಾವಿದೆ. ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಅವರ ಮಗಳ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ಬಹಳ ಪ್ರಾಮುಖ್ಯತೆ ಇತ್ತು. ಭಾವನಾತ್ಮಕ ಸನ್ನಿವೇಶಗಳು ತಾಯಿ ಮತ್ತೆ ಮಗಳ ಜೊತೆ ಇತ್ತು. ಅವುಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ತಾನು ಒಬ್ಬ ಅತ್ಯುತ್ತಮ ಕಲಾವಿದೆ ಅಂತ ಊರ್ವಶಿಯವರು ರುಜುವಾತು ಮಾಡಿದ್ರು. ಊರ್ವಶಿಯವರ ಭರತನಾಟ್ಯ ನೈಪುಣ್ಯಕ್ಕೆ ಅವಕಾಶ ನೀಡಿದಂಥ ಒಂದು ಚಿತ್ರ ಯಾವ್ದು ಗೊತ್ತಾ? ದಿಗ್ವಿಜಯಂ. ಈ ಸಿನಿಮಾದಲ್ಲಿ ಅವರು ಶ್ರೀವಿದ್ಯಾ ಅವರ ಜೊತೆನಲ್ಲಿ ಭರತನಾಟ್ಯನ ಮಾಡಿದ್ರು. ಶ್ರೀವಿದ್ಯಾ ಆ ಕಾಲದಲ್ಲಿ ಭರತನಾಟ್ಯದಲ್ಲಿ ತುಂಬಾ ಹೆಸರು ಮಾಡಿದಂಥ ಕಲಾವಿದೆ. ತುಂಬಾ ಕಲಾವಿದೆ ಶ್ರೀವಿದ್ಯಾ. ತುಂಬಾ ಮುದ್ದಾಗಿದ್ರು ಅಲ್ಲ, ತುಂಬಾ ಚೆನ್ನಾಗಿ ಮಾಡೋರು. ಊರ್ವಶಿ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ನಿಮಗೆ ಕೊಡ್ತೀವಿ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ದಿಗ್ವಿಜಯಂ ಚಿತ್ರದ ಯಶಸ್ಸಿನ ನಂತರ ಊರ್ವಶಿ ಅವರಿಗೆ ಭರತನಾಟ್ಯದ ಹಲವು ಪಾತ್ರಗಳು ಸಿಕ್ತು. ಎಲ್ಲಾ ಸಿನಿಮಾಗಳಲ್ಲೂ ಅವ್ರದ್ದು ಒಂದೋ ಎರಡೋ ಡಾನ್ಸ್ಗೆ ಸೀಮಿತವಾದಂಥ ಪಾತ್ರ ಆಗ್ತಾ ಇತ್ತು. ಆ ಮೂಲಕವೇ ಅವರು ಗಮನ ಸೆಳೆಯೋದಕ್ಕೆ ಆರಂಭಿಸಿದ್ರು. ಇದ್ರ ಜೊತೆಗೆ ಭರತನಾಟ್ಯದ ಅವಕಾಶಗಳು ಅವರಿಗೆ ಬರಕ್ ಶುರುವಾಯಿತು. ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯ್ತು ಗೊತ್ತಾ? ಮದ್ರಾಸ್ನಲ್ಲಿ ಭರತನಾಟ್ಯಕ್ಕೆ ಕೇರಳದಲ್ಲಿದ್ದಕ್ಕಿಂತ ಹೆಚ್ಚಿನ ಅವಕಾಶ ಸಿಗ್ತಾ ಇತ್ತು ಊರ್ವಶಿ ಅವ್ರಿಗೆ. ಇಲ್ಲಿನ ರಾಮೋತ್ಸವ ಕಾರ್ಯಕ್ರಮಗಳಲ್ಲಿ ಊರ್ವಶಿಯವರು ನೃತ್ಯದ ಅಭಿನಯನ ಮಾಡ್ತಾ ಇದ್ರು. ಇಂಥ ಕಾರ್ಯಕ್ರಮದಲ್ಲಿ ದೊರಕಿದ ಜನಪ್ರಿಯತೆ ಫಲವಾಗಿಯೇ ಅವರಿಗೆ ಮಧುಮಾಸ ನಿಜಕಾಂತಿ ಚಿತ್ರದಲ್ಲಿ ಅಭಿನಯಿಸೋಕೆ ಒಂದು ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ಊರ್ವಶಿ ಅವರದು ಶ್ರೀಕೃಷ್ಣನ ಪಾತ್ರ. ರಾಧೆಯಾಗಿ ಅವತ್ತು ಅಭಿನಯಿಸಿದವರು ಅವರ ಅಕ್ಕ ಕಲ್ಪನಾ. ಈ ಕೃಷ್ಣ ಬಾಲಲೀಲೆಗಳನ್ನ ಊರ್ವಶಿ ಸೊಗಸಾಗಿ ಅಭಿನಯಿಸಿ ತೋರಿಸಿದ್ರು. 10 ವರ್ಷದ ಬಾಲಕಿಯ ಅನುಭವಕ್ಕೆ ಮೀರಿದ ಪ್ರಬುದ್ಧತೆಯನ್ನು ಹೊಂದಿದ ಪಾತ್ರ ಈ ಸಿನಿಮಾದಲ್ಲಿ ಅವ್ರಿಗೆ ಸಿಕ್ತು. ಆ ಸಿನಿಮಾ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಊರ್ವಶಿಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಊರ್ವಶಿಯವರಿಗೆ ಮಧುಮಾಸ ನಿಜಕಾಂತಿ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರ ಬಗ್ಗೆ ಹೇಳ್ತಾ ಇದ್ವಿ.
ಮಧುಮಾಸ ನಿಜಕಾಂತಿ ಚಿತ್ರದ ಮೊದಲ ದೃಶ್ಯದಲ್ಲೇ ಗೋಕುಲದಲ್ಲಿ ಶ್ರೀಕೃಷ್ಣ ಗೋಪಿಕೆಯರೊಂದಿಗೆ ನರ್ತಿಸ್ತಾ ಇರ್ತಾನೆ. ಆದರೆ ಅಲ್ಲಿ ರಾಧೆ ಇರೋದಿಲ್ಲ. ಅವಳು ತನ್ನ ಗಂಡನ ಸೇವೆನಲ್ಲಿ ತೊಡ್ಕೊಂಡಿರ್ತಾಳೆ. ರಾಧಾ ಮತ್ತು ಕೃಷ್ಣರ ಸಂಬಂಧ ಮಾನಸಿಕವಾದದ್ದು ಅನ್ನುವುದನ್ನು ಮೊದಲ ದೃಶ್ಯದಲ್ಲೇ ಚಿತ್ರ ತೋರಿಸ್ಕೊಟ್ಟಿತ್ತು. ರಾಧೆಯ ಗಂಡ ಅನಯನಿಗೆ ಶ್ರೀಕೃಷ್ಣ ಮತ್ತು ರಾಧರ ಸಂಬಂಧದ ಬಗ್ಗೆ ಅನುಮಾನ ಇರುತ್ತೆ. ಅವನು ಕಂಸನೊಂದಿಗೆ ಗೆಳೆತನ ಸಾಧಿಸಿ ಶ್ರೀಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕಂಸ ಶ್ರೀಕೃಷ್ಣನನ್ನ ಕೊಲ್ಲೋ ಬದಲು ರಾಧೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರಕ್ಷಿಸುವವನು ಶ್ರೀಕೃಷ್ಣನೇ. ಹೀಗೆ 10 ವರ್ಷದ ಬಾಲಕಿಗೆ ಚಾಲೆಂಜಿಂಗ್ ಅನ್ನಿಸುವಂತಹ ಎಲ್ಲಾ ಸನ್ನಿವೇಶಗಳು ಆ ಸಿನಿಮಾದಲ್ಲಿತ್ತು. ಅವರ ಬೌದ್ಧಿಕ ಮಟ್ಟವನ್ನ ಮೀರಿದಂತಹ ಸಂಭಾಷಣೆಗಳು ಚಿತ್ರದಲ್ಲಿದ್ವು. ಊರ್ವಶಿಯವರು ವಯಸ್ಸಿಗೆ ಮೀರಿದ ಭಾವಗಳನ್ನ ಈ ಸಿನಿಮಾದಲ್ಲಿ ಬಿಂಬಿಸಿದ್ರು. ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮಧುಮಾಸ ನಿಜಕಾಂತಿ ಒಂದು ಅರ್ಥದಲ್ಲಿ ಊರ್ವಶಿ ಅವರ ಒಳಗಿನ ಕಲಾವಿದೆಯನ್ನ ತೆರೆದು ತೋರಿಸಿದಂಥ ಚಿತ್ರ. ಚಿತ್ರದ ಸಂಕೀರ್ಣ ಭಾವಗಳನ್ನು ಅವರು ಬಿಂಬಿಸುವ ಕ್ರಮ ಬಾಲಪಾತ್ರವನ್ನ ಅವರು ಮೀರಿ ಬೆಳೆದಿದ್ದಾರೆ ಅಂತ ಸೂಚಿಸ್ತಾ ಇತ್ತು. ತೊಡರಂ ಉರುವು ಈ ಚಿತ್ರದ ಮೂಲಕ ನಾಯಕಿಯಾದಾಗ ಊರ್ವಶಿಯವರ ವಯಸ್ಸೆಷ್ಟು ಗೊತ್ತೇನ್ರಿ? ಕೇವಲ 14 ವರ್ಷ. ನಾಯಕಿಯಾಗಿದ್ದಷ್ಟೇ ಅಲ್ಲ, ಊರ್ವಶಿ ಬಹುಬೇಗ ನಾಯಕಿಯ ಪಾತ್ರದಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡ್ರು. ಕೆ ಭಾಗ್ಯರಾಜ್ ಅವರು ನಿರ್ದೇಶನ ಮಾಡಿದಂಥ ಮುಂದಾನೆ ಮುಡಿಚ್ಚು ಈ ಸಿನಿಮಾದ ಮೂಲಕ ಅಂತೂ ಅವರು ಅಪಾರವಾದಂಥ ಜನಪ್ರಿಯತೆಯನ್ನು ಪಡ್ಕೊಂಡ್ರು. ಈ ಮುಂದಾನೆ ಮುಡಿಚು ಆಮೇಲೆ ನಮ್ಮ ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡಿದ್ರು, ಅಂದರೆ ಅದನ್ನು ಕನ್ನಡದಲ್ಲಿ ರೀಮೇಕ್ ಮಾಡಿದ್ರು. ಈ ಸಿನಿಮಾದ ನಂತರ ಅವ್ರಿಗೆ ಎಲ್ಲ ಭಾಷೆಗಳಲ್ಲೂ ಅವಕಾಶಗಳು ಸಿಗೋದಕ್ಕೆ ಶುರುವಾಯಿತು. ಕನ್ನಡ ಸಿನಿಮಾ ರಂಗನ ಅವರು ತಮ್ಮ 18ನೇ ವಯಸ್ಸಲ್ಲಿ ನಾಯಕಿಯಾಗಿ ಪ್ರವೇಶ ಮಾಡಿದ್ರು. ಆ ಸಿನಿಮಾ ಯಾವುದು? ಇದೆಲ್ಲದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ನೀವು ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಊರ್ವಶಿ ಅವರು ಅಭಿನಯಿಸಿದಂಥ ಮೊದಲು ಕನ್ನಡ ಸಿನಿಮಾ ಯಾವುದು ಗೊತ್ತಾ? ನ್ಯಾಯ ನೀತಿ ಧರ್ಮ. ನ್ಯಾಯ ನೀತಿ ಧರ್ಮ ಇದು ಕನ್ನಡದಲ್ಲಿ ಸದಭಿರುಚಿಯ ನಿರ್ಮಾಪಕ ಅಂತಲೇ ಹೆಸರು ಮಾಡಿರುವಂತಹ ಮಾಣಿಕ್ ಚಂದ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ. ಅವರು ಈ ಹಿಂದೆ ಬಾಲಾಜಿ ಸಿಂಗ್ ಅವ್ರ ಜೊತೆ ಮಕ್ಕಳ ಚಿತ್ರಗಳನ್ನು ನಿರ್ಮಿಸಿ ತುಂಬ ಹೆಸರು ಮಾಡಿದ್ರು. ಬರೀ ಮಕ್ಕಳ ಚಿತ್ರ ಅಷ್ಟೇ ಅಲ್ಲ, ಏಟು ಎದುರೇಟುನ ವಾಮಾಚಾರದ ಚಿತ್ರನ, ಅಂದರೆ ವಾಮಾಚಾರ ವಸ್ತುವನ್ನಾಗಿಟ್ಕೊಂಡಿರೋ ಚಿತ್ರನ ಕೂಡ ಇವರು ನಿರ್ಮಾಣ ಮಾಡಿದರು. HV ಸುಬ್ರಾವ್ ಅವರ ಕಥೆಯನ್ನು ಹೊಂದಿದ ಈ ಚಿತ್ರ ಕನ್ನಡದಲ್ಲಿ ಸೋಲನ್ನು ಕಂಡಿತ್ತು. ಆದರೆ ಇದೇ ಕತೆ ತೆಲುಗಿನಲ್ಲಿ ಶತದಿನದ ಸಂಭ್ರಮವನ್ನು ಕಾಣ್ತು. ಹೊಸ ನಿರೀಕ್ಷೆನಂತೂ ಈ ಸಿನಿಮಾ ಹುಟ್ಟಾಕ್ತು. ಮಾಣಿಕ್ ಚಂದ್ ಅವರು ಈ ಚಿತ್ರವನ್ನು ನಿರ್ಮಿಸಿದ ನಂತರ ಅಂಬರೀಷ್ ಅವರನ್ನ ನಾಯಕರನ್ನಾಗಿಸ್ಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅಂಬರೀಷ್ ಅವರು ಆ ಸಮಯದಲ್ಲಿ ಬೆಂಕಿ ಚೆಂಡು ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ರು. ಅದರ ನಿರ್ದೇಶಕರು AT ರಘು ಅವರು. AT ರಘು ಅವರ ನಿರ್ದೇಶನದ ಕ್ರಮ ಅಂಬರೀಷ್ ಅವರಿಗೆ ತುಂಬ ಇಷ್ಟ ಆಯಿತು. ಇದರ ಪರಿಣಾಮ ಏನಾಯ್ತು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಏಟು ರಘು ಅವರನ್ನೇ ತಮ್ಮ ಸಿನಿಮಾದ ನಿರ್ದೇಶಕರಾಗಿ ಅಂಬರೀಷ್ ಅವರು ಶಿಫಾರಸ್ ಮಾಡಿದ್ರು. ಹಾಗಾಗಿ ಮಾಣಿಕ್ ಚಂದ್ರ ಅವರು AT ರಘು ಅವರನ್ನ ತಮ್ಮ ಚಿತ್ರದ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ನ್ಯಾಯ ನೀತಿ ಧರ್ಮ ಈ ಚಿತ್ರಕ್ಕೆ ಶಾಂತರಾಜ್ ಅವರು ಕಥೆಯನ್ನು ಕೊಟ್ಟರು. ಆದರೆ ಅದರಲ್ಲಿ ಹಲವಾರು ಬದಲಾವಣೆಗಳ ಅಗತ್ಯ ಇತ್ತು. ಕೊನೆಗೆ ಚಿತ್ರದ ಅಗತ್ಯಕ್ಕೆ ತಕ್ಕ ಹಾಗೆ VK ರಮೇಶ್ ಅವರು ಅದರಲ್ಲಿ ಬದಲಾವಣೆಗಳನ್ನು, ಅಂದರೆ ಆ ಕಥೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಟ್ರು. ಬೆಂಕಿ ಚೆಂಡು ಸಿನಿಮಾಗೆ ಸಂಭಾಷಣೆಯನ್ನು ಬರೆದಿದ್ದ NS ರಾವ್ ಅವರೇ ಈ ಚಿತ್ರಕ್ಕೂ ಕೂಡ ಸಂಭಾಷಣೆಯನ್ನು ಬರೆದರು. ನಿರುದ್ಯೋಗಿ ಪದವೀಧರನೊಬ್ಬನನ್ನ ತನ್ನ ಅಗತ್ಯಕ್ಕೆ ತಕ್ಕಂತೆ ದುಷ್ಟಕೂಟ ಅಪರಾಧಿಯನ್ನಾಗಿ ಮಾಡುತ್ತೆ. ಸೆರೆಮನೆಯಿಂದ ಹೊರಬಂದ ಅವನು ಸೇಡಿಗೆ ಹಾತೊರಿತಾನೆ. ಆಗ ಅವನಂತೆ ಇರೋನೊಬ್ಬನ ಪರಿಚಯ ಆಗುತ್ತೆ. ಅವರಿಬ್ರು
ಸಹೋದರರು ಅನ್ನೋದು ಮುಂದೆ ಹಲವು ಘಟನೆಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ಅವರಲ್ಲಿ ಅಣ್ಣನ ಹಾದಿ ನ್ಯಾಯದ ಕಡೆ ಇದ್ದರೆ ತಮ್ಮನ ಹಾದಿ ಸೇಡಿನ ಕಡೆ ಇರುತ್ತೆ. ಈ ಸಿನಿಮಾದಲ್ಲಿ ಊರ್ವಶಿಯವರ ಪಾತ್ರ ಏನು, ಇದು ಇವಾಗ ಪ್ರಶ್ನೆ ಅಲ್ವಾ? ಎಲ್ಲ ಬಿಟ್ಬಿಟ್ಟು ಊರ್ವಶಿಯವ್ರನ್ನ ಬಿಟ್ಬಿಟ್ಟು ಏನೋ ಬೇರೆ ಕತೆ ಹೇಳ್ತಿದ್ದೀವಿ ಅನ್ಕೋಬೇಡಿ. ಇದರಲ್ಲಿ ಊರ್ವಶಿಯವರ ಪಾತ್ರ ಏನು ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನ್ಯಾಯ ನೀತಿ ಧರ್ಮ ಈ ಸಿನಿಮಾದಲ್ಲಿ ಅಂಬರೀಷ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು. ಅವರಿಗೆ ಆರತಿ ಒಂದು ಪಾತ್ರಕ್ಕೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ರು. ಇನ್ನೊಂದು ಪಾತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದವರು ಜಯಮಾಲಾ ಅವರು. ಆಗ ಅಂಬರೀಷ್ ಮತ್ತು ಜಯಮಾಲಾ ಅವರು ಜನಪ್ರಿಯವಾದಂಥ ಜೋಡಿಯಾಗಿದ್ರು. ಇಂಥ ಸಂದರ್ಭದಲ್ಲಿ ಚಿತ್ರದ ಛಾಯಾಗ್ರಾಹಕರಾಗಿದ್ದ ಬಾಬುನಾಥ್ ವಾಲಿ ಅವರು ಊರ್ವಶಿಯವರ ಬಗ್ಗೆ ಹೇಳಿದ್ರು. ಊರ್ವಶಿ ಆ ವೇಳೆಗಾಗಲೇ ಮಲಯಾಳಂ ಮತ್ತು ತಮಿಳು ಸಿನಿಮಾದಲ್ಲಿ ಸೆನ್ಸೇಷನ್ ಅನ್ಸ್ಕೊಂಡಿದ್ರು. ಅವರನ್ನ ನಾಯಕಿಯಾಗಿಸೋದ್ರಿಂದ ಈ ಸಿನಿಮಾನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಯೋಚನೆ ಮಾಣಿಕ್ ಚಂದ್ ಅವರಿಗೆ ಬಂತು. ಊರ್ವಶಿ ಕನ್ನಡ ಚಿತ್ರರಂಗದ ಕಡೆ ಬಂದ ಕಾರಣ ಇದು. ಮುಂದೆ ಏನಾಯ್ತು ಅನ್ನೋ ಸಂಗತಿನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರೆ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನ್ಯಾಯ ನೀತಿ ಧರ್ಮ ಚಿತ್ರದಲ್ಲಿ ಊರ್ವಶಿ ಅವರು ಕ್ಯಾಬ್ರೆ ನರ್ತಕಿಯ ಪಾತ್ರ ಮಾಡಿದ್ರು. ಸೆರೆವಾಸನ ಮುಗಿಸಿ ಸೇಡ್ಗೋಸ್ಕರ ಕಾಯುತ್ತಾ ಇದ್ದವನಿಗೆ ಜೋಡಿಯಾಗುವಂತ ಪಾತ್ರ ಈ ಕ್ಯಾಬರೆ ನರ್ತಕಿದು. ಅವಳ ಜೀವನದಲ್ಲೂ ಸಾಕಷ್ಟು ನೋವಿನ ಪ್ರಕರಣಗಳಿರುತ್ತೆ. ಅಲ್ಲಿ ಕೂಡ ಸೇಡಿನ ಕಥೆ ಇರುತ್ತೆ. ತುಂಬಾ ಸವಾಲ್ಗಳಿದ್ರು ಅಭಿನಯಿಸಕ್ಕೆ ಅಷ್ಟೇನೂ ಅವಕಾಶ ಇಲ್ಲದ ಪಾತ್ರದ ಮೂಲಕ ಊರ್ವಶಿಯವರು ಕನ್ನಡ ಸಿನಿಮಾ ರಂಗಕ್ಕೆ ಬಂದ್ರು. ಈ ಚಿತ್ರದಲ್ಲಿ ತಮಿಳು ಮತ್ತು ತೆಲುಗು ಭಾಷೆಯ ಸಂಭಾಷಣೆಗಳನ್ನು ಉದ್ದೇಶಪೂರ್ವಕವಾಗಿ ತಂದಿದ್ರು. ನ್ಯಾಯ ನೀತಿ ಧರ್ಮ ಹಲವು ಸಮಸ್ಯೆಗಳಿದ್ರೂ ವಾಣಿಜ್ಯಿಕವಾಗಿ ಅಂದರೆ ಬಾಕ್ಸ್ ಆಫೀಸ್ನಲ್ಲಿ ಗೆಲುವನ್ನ ಪಡ್ಕೊಳ್ತು. ಊರ್ವಶಿ ತನ್ನ ಮೊದಲ ಚಿತ್ರದಲ್ಲೇ ಕನ್ನಡ ಚಿತ್ರರಂಗದ ಗಮನ ಸೆಳೆದ್ರು. ಮುಂದಿನ ಚಿತ್ರದಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾದ್ರು. ಆ ಸಿನಿಮಾ ಯಾವುದು, ಅದರ ವಿವರ ಏನು ಅಂತ ನಾವು ನಿಮಗೆ ನಾಳೆ ಹೇಳ್ತೀವಿ. ಇವತ್ತಾಗಲ್ಲ, ಇವತ್ತು ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ನೀವು ಕೇಳ್ತಿದ್ದೀರಾ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.